ಬಂಜಿಗೆರೆ ಜಯಪ್ರಕಾಶ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬಂಜಿಗೆರೆ ಜಯಪ್ರಕಾಶ್ ಅವರೇ ನಮಸ್ಕಾರ. ಮುಖ್ಯಮಂತ್ರಿಗಳ ಮುಂದೆ ಕರೆದುಕೊಂಡು ಬಂದು ಶರಣಾಗತಿ ಮಾಡಿಸಿದ್ರು. ಶರಣಾಗತಿ ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ, ಅವ್ರನ್ನ ಯಾಕೆ ಸರೆಂಡರ್ ಮಾಡಿಸಿದ್ರಿ ಅಂತ ಯಾರು ಹೇಳ್ತಾ ಇಲ್ಲ. ಇದೊಂದು ಪ್ರಾಸೆಸ್ನ ಭಾಗವಾಗಿ ಇದಾಗಬೇಕಾಗಿತ್ತು, ಆಗಿದೆ. ಮುಖ್ಯಮಂತ್ರಿಗಳ ಮುಂದೆ ಕರೆದುಕೊಂಡು ಮುಖ್ಯಮಂತ್ರಿಗಳ ಗೃಹ ಕಚೇರಿಗೆ ಇವ್ರನ್ನ ಕರ್ಕೊಂಡು ಬರುವ ಮೂಲಕ ಒಂದು ವೈಭವೀಕರಣ ಮಾಡಲಾಯ್ತಾ? ಇಲ್ಲ, ಇದು ವೈಭವೀಕರಣದ ಪ್ರಶ್ನೆ ಏನೂ ಇಲ್ಲ. ಹಾಗಾದರೆ ಛತ್ತೀಸ್ಗಢಲ್ಲಿ ಶರಣಾಗಿರೋ ನಕ್ಸಲರನ್ನ ಕೇಂದ್ರದ ಗೃಹ ಮಂತ್ರಿಗಳು ಸ್ವತಃ ತಾವೇ ಏನು ಅವರು ಶರಣಾಗಿದ್ದಕ್ಕೆ ಪ್ರತಿಕ್ರಿಯೆ ಕೊಡೋದು ಅಥವಾ ಅವರು ಶರಣಾಗತಿಯ ಪ್ರಕ್ರಿಯೆಗೆ ಸಾಕ್ಷಿದಾರರಾಗೋದು ಅದು ವೈಭವೀಕರಣದ ಭಾಗ ಆಗೋದಿಲ್ವಾ? ಕೇಳಿಸ್ಕೊಳ್ಳಿಲ್ಲ ಅನ್ಸುತ್ತೆ. ನಾವು ಒಂದು ಮಾತನ್ನು ಸ್ಪಷ್ಟವಾಗಿ ಆದಾಗ ಬಿಜೆಪಿ ಅವ್ರ ಮುಂದೆ ಸರೆಂಡರ್ ಆದ್ರು, ಕಾಂಗ್ರೆಸ್ ಮುಂದೆ ಸರೆಂಡರ್ ಆದ್ರು ಅಂತಲ್ಲ. ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಯ್ಕೆಯಾದ ಸರ್ಕಾರವೊಂದರ ಪ್ರತಿನಿಧಿಗಳು ಈ ಪ್ರಾಸೆಸ್ನಲ್ಲಿ ಕಾಣಿಸಿಕೊಳ್ಳಬಾರ್ದು ಅನ್ನೋದು ನಮ್ಮ ಆರ್ಗ್ಯುಮೆಂಟ್ ಇರೋದು. ಏನು ಅದು ಪ್ರಾಬ್ಲಮ್ ಏನಿದೆ? ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾಗಿರುವಂತಹ ಕಾರ್ಯಾಂಗದ ಮುಖ್ಯಸ್ಥರು ಅವರಿಗಿನ್ನ ಕೆಳ ಹಂತದಲ್ಲಿರುವ ಅಧಿಕಾರಿಗಳ ಮುಂದೆ ಶರಣಾಗತಿ ಆಗೋದ್ರ ಬದಲಾಗಿ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಬೇಕು, ಶಾಂತಿಯಾಗಿ ಎಲ್ಲರೂ ಬದುಕಬೇಕು, ಶಸ್ತ್ರಾಸ್ತ್ರ ಹಿಡಿದು ಹೋರಾಟ ಮಾಡುವ ಮಾರ್ಗ ಸರಿಯಾದದಲ್ಲ ಅನ್ನೋ ಮೆಸೇಜನ್ನು ಸಮಾಜಕ್ಕೆ ತಲುಪಿಸಬೇಕು ಅನ್ನೋ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರ ತೊರೆದು ಬರ್ತಿರುವ ನಕ್ಸಲೀಯರನ್ನು ಸ್ವಾಗತಿಸಿ ಇನ್ಮೇಲೆ ನೀವು ಸಂವಿಧಾನಬದ್ಧವಾಗಿರುವ ಚೌಕಟ್ಟಿನಲ್ಲಿ ಕೆಲಸ ಮಾಡ್ರಿ ಅಂತ ಆಹ್ವಾನಿಸಿದ್ರೆ ಪ್ರಜಾಪ್ರಭುತ್ವವನ್ನು ಬಲಪಡಿಸಿದಂತೆಯೇ ಹೊರತು ಅದನ್ನೇನು ನಾಶ ಮಾಡಿದೆ ಅಂತಲ್ವಲ್ಲ. ಈಗ ನಾಳೆ ಯಾಸಿನ್ ಭಟ್ಕಳ ಸರೆಂಡರ್ ಆಗ್ತೀನಿ ಅಂದ್ರೆ ಇಲ್ಲಿಗೆ ಕರ್ಕೊಂಡು ಬರ್ಬೋದು. ಹಂಗಿದ್ರೆ ಆತನು ಸಂವಿಧಾನದ ವಿರುದ್ಧದ ಕೆಲಸನೇ ಮಾಡ್ತಿರೋದು, ಭಯೋತ್ಪಾದನೆಯಲ್ಲಿ ತೊಡಗಿಕೊಂಡಿದ್ದಾನೆ, ತಪ್ಪಿಸ್ಕೊಂಡು ಓಡಾಡ್ತಿದ್ದಾನೆ. ಅವ್ರಿಗೂ ಮನ ಪರಿವರ್ತನೆ ಆಗುತ್ತೆ, ನಾನು ಸರೆಂಡರ್ ಆಗ್ತೀನಿ, ಸಂವಿಧಾನ ಪ್ರಕಾರ ಬದುಕಬೇಕು ಅಂತ ಆಸೆ ಇದೆ ನನಗೆ ಅಂತಾನೆ. ಹಿಂಗೆ ಕರ್ಕೊಂಡ್ಬರ್ಬೋದಾ? ನೋಡಿ, ಪ್ರಕರಣಗಳು ಬೇರೆ ಬೇರೆ ಆಗುತ್ತೆ. ನಕ್ಸಲೈಟ್ ಹೋರಾಟಗಾರರು ಭಯೋತ್ಪಾದಕರಲ್ಲ. ತಪ್ಪು ಮಾರ್ಗದಲ್ಲಿ ಹೋರಾಟ ಮಾಡ್ತಿರಬಹುದು. ಅವರು ನ್ಯಾಯವಾಗಿರುವಂತಹ ಬೇಡಿಕೆಗಳಿಗೋಸ್ಕರವಾಗಿ, ಜನರ ಅವಶ್ಯಕತೆಗಳಿಗೋಸ್ಕರವಾಗಿ, ಅವರಿಗೆ ಸಿಗಬೇಕಾದ ಸೌಲಭ್ಯಗಳು ಸೌಕರ್ಯಗಳಿಗೋಸ್ಕರ ಹೋರಾಟ ಮಾಡ್ತಿರ್ತಾರೆ. ಇವರು ಸೈದ್ಧಾಂತಿಕವಾಗಿ ನಮಗಿಂತ ಭಿನ್ನ ಇರಬಹುದು. ಅವರು ಕೂಡ ಒಂದು ವಿಧಾನದಲ್ಲಿ ರಾಜಕೀಯ ಹೋರಾಟಗಾರರು ತಪ್ಪು ಮಾರ್ಗದ ವಿಧಾನವನ್ನು ಅವರು ಅಳವಡಿಸ್ಕೊಂಡಿದ್ದಾರೆ. ಅಂದು ಮಾತ್ರಕ್ಕೆ ನೀವು ಅದನ್ನು ಯಾವ್ಯಾವುದಕ್ಕೋ ಹೋಲಿಸಿದ್ರೆ ಅದು ಸೂಕ್ತವಾದ ವಿಧಾನ ಅಲ್ಲ. ಬಂಜಿಗೆರೆ ಜಯಪ್ರಕಾಶ್ ಅವರೇ, ಪ್ರಪಂಚದ ಯಾವುದೇ ಸಶಸ್ತ್ರ ಹೋರಾಟಗಳು ಕೂಡ ಕೆಲವರಿಗೆ ಚಳಿವಳಿ ಅಂತ ಕಾಣ್ತವೆ, ಕೆಲವರಿಗೆ ಭಯೋತ್ಪಾದನೆ ಅಂತ ಕಾಣ್ತವೆ. ಕಾನೂನಿನ ವ್ಯಾಪ್ತಿಯಲ್ಲದು ಏನು ಅಂತಕ್ಕಂಥದ್ದು ಮುಖ್ಯ. ಈಗ ಬಂಜಗೆರೆ ಜಯಪ್ರಕಾಶ್ ಅವ್ರಿಗೆ ಏನು ಅನ್ಸುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗಲ್ಲ. ಕಾನೂನಿನ ವ್ಯಾಪ್ತಿಯಲ್ಲಿ ಆ ಹೋರಾಟಕ್ಕೆ ಏನು ವ್ಯಾಖ್ಯಾನ ಮಾಡ್ತೀರಿ? ಅಂದ್ರೆ ಈಗ ಬಜರಂಗ ದಳದವರು ಅಥವಾ ಶ್ರೀರಾಮ ಸೇನೆಯವರು ಶಸ್ತ್ರಾಸ್ತ್ರ ತರಬೇತಿಗಳನ್ನು ಯುವಕರಿಗೆ ಕೊಟ್ರೆ ಅದು ಪರವಾಗಿಲ್ವ? ಅದು ಚಳವಳಿಯಾಗಿ ಟೀಕಿಸಲೇಬೇಕು. ಅದು ಅದನ್ನು ಯಾರು ಸಮರ್ಥಿಸ್ಕೊಳ್ತಾ ಇದ್ದಾರೆ? ನಾವು ವಿಧ್ವಂಸಕ ಕೃತ್ಯಗಳನ್ನ ನಡೆಸ್ತಾ ಭಾರತದ ಸಾರ್ವಭೌಮತೆಯ ವಿರುದ್ಧ ಅಥವಾ ಯಾವುದೇ ದೇಶದ ಸಾರ್ವಭೌಮತೆಯ ವಿರುದ್ಧ ಅದನ್ನು ಅಲ್ಲಾಡಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನುವಂಥದ್ದು ಕಾನೂನಿನ ದೃಷ್ಟಿಯಲ್ಲಿ ಏನು? ಹಂಗಿದ್ರೆ ಕಾನೂನಿನ ದೃಷ್ಟಿಯಲ್ಲಿ ತಪ್ಪು. ಆದರೆ ನಕ್ಸಲೈಟ್ ಹೋರಾಟ ಈ ದೇಶದ ಸಾರ್ವಭೌಮತೆಯನ್ನು ಪ್ರಶ್ನಿಸಿ ದೇಶದ ಸಾರ್ವಭೌಮತೆಗೆ ವಿರುದ್ಧವಾಗಿ ನಡೀತಿದ್ದಂತಹ ಹೋರಾಟ ಅಲ್ಲ. ಆ ರೀತಿ ತಪ್ಪು ವ್ಯಾಖ್ಯಾನಗಳಲ್ಲಿ ಅವರನ್ನು ಯಾಕೆ ಪ್ರತಿಬಿಂಬಿಸ್ತೀರಾ? ನೀವು ಯಾಕೆ ವಾಸ್ತವತೆಯನ್ನು ಗಮನಿಸೋದಿಲ್ಲ? ನಕ್ಸಲೈಟರು ಹೋರಾಡ್ತಿದ್ದಂತಹ ಕಾರಣ ಬೇರೆ. ಮೊದಲೇ ಹೇಳಿದ್ದೀವಿ, ಅವರು ಮಾರ್ಗ ತಪ್ಪಿರಬಹುದು. ಆದರೆ ಭಾರತದ ಸಾರ್ವಭೌಮತೆಯನ್ನಾಗಲಿ ಭಾರತದ ಪ್ರಜಾಪ್ರಭುತ್ವದ ಮಾನ್ಯತೆಯನ್ನಾಗಲಿ ಅವರು ಧಿಕ್ಕರಿಸಿದವರಲ್ಲ. ಕಾನೂನನ್ನು ಕೈಗೆ ತಗೊಂಡ್ರಲ್ಲ ಅನ್ನೋದೇನೆ ಇದ್ದಂತಹ ಅವರಲ್ಲಿ ಇದ್ದಂತಹ ಒಂದು ಲೋಪ. ಸಾರ್ವಭೌಮತೆಯನ್ನು ಧಿಕ್ಕರಿಸಲಿಲ್ವಾ ಇವರು? ಈ ಹೋರಾಟದ ಭಾಗ ಒಂದು ದೇಶದ ಸಾರ್ವಭೌಮತೆಯನ್ನು ಒಪ್ಕೊಳ್ಳುತ್ತಾ ಬಂಜಿಗೆರೆ ಅವರೇ? ಇಲ್ಲ, ಪ್ರಜಾಪ್ರಭುತ್ವವನ್ನು ಒಪ್ಕೊಳ್ತಾ ಈ ಹೋರಾಟ? ಅವರು ಪೊಲೀಸ್ ಸಂವಿಧಾನವನ್ನು ಒಪ್ಕೊಳ್ತಾರ ಇವರು? ಅವರು ಪೊಲೀಸ್ ಕಾನೂನನ್ನ ಅಥವಾ ಪೊಲೀಸ್ ನಿರ್ಬಂಧಗಳನ್ನು ಧಿಕ್ಕರಿಸಿದ್ರೆ ಹೊರತು ಅವರು ದೇಶದ ಸಾರ್ವಭೌಮತೆ. ನಾಳೆ ಲಷ್ಕರ್ ಹತ್ರ ಹೇಳಿದ್ರಿ ನಾವು ಸೇನೆಯನ್ನ ನಿರ್ಬಂಧಿಸಿದ್ವಿ, ಜನರ ಜೊತೆ ನಮ್ಗೇನು ಸಮಸ್ಯೆ ಇಲ್ಲ ಅಂತ. ನಾಳೆ ಲಷ್ಕರ್ ತೊಯ್ಬಾ ಜೈಷೆ ಮೊಹಮ್ಮದ್ ಹೇಳುತ್ತೆ ನಾವು ಸೇನೆಯ ಈ ಬಾರ್ಡರ್ ನಲ್ಲಿ ವಿರೋಧಿಸ್ತಾ ಇದ್ವಿ. ನೀವು ಪೊಲೀಸರು ಅಂದ್ರೆ ಅವ್ರೇನು ಬೇರೆ ಜಗತ್ನವರ? ಪ್ರಕರಣಗಳು ಅದು ಹೆಂಗಲ್ಲ. ನಾಳೆ ವೀರಪ್ಪನನ್ನ ಬಂದು ಶರಣಾಗತಿ ಮಾಡಿ ಮುಖ್ಯಮಂತ್ರಿಗಳ ಎದುರುಗಡೆ ವೀರಪ್ಪನ್ ಶರಣಾಗತಿ ನಡೆದಿದ್ರೆ ಏನಾಗ್ತಿತ್ತು? ಏನ್ ಸಂದೇಶ ಹೋಗ್ತಿತ್ತು ಅದರಿಂದ? ನನಗೆ ಅದು ಗೊತ್ತಿಲ್ಲ. ಆ ಪ್ರಕರಣ ಏನಾಗ್ತಿತ್ತು ಅನ್ನೋ ಊಹೆಗೆ ನಾನು ಹೋಗಲ್ಲ. ಅದು ಏನಾಗ್ತಿತ್ತು ಅನ್ನೋ ಊಹೆಗೆ ನಾನು ಹೋಗಲ್ಲ. ಆದರೆ
ಮೂರೂ ರಾಜ್ಯಗಳ ಸರ್ಕಾರಗಳು ಕೂಡ ವೀರಪ್ಪನ ಜೊತೆಗೆ ಸಂಧಾನದ ಮಾತುಕತೆಯನ್ನು ನಡೆಸಿದ್ದು. ಮತ್ತು ಆತ ಒಬ್ಬ ಅಪರಾಧಿ, ಕ್ರಿಮಿನಲ್ ಸರ್. ಈಗ ನೋಡಿ, ಆತ ಮಾಡ್ತಿದ್ದ ಕಳ್ಳಸಾಗಾಣಿಕೆಗೂ ದಂತಗಳ ಕಳ್ಳತನಕ್ಕೂ ಪೊಲೀಸರ ಹತ್ಯೆಗೂ ನೀವು ನಕ್ಸಲೈಟರ್ ಹೋರಾಟಕ್ಕೂ ಯಾಕೆ ಒಂದಕ್ಕೊಂದು ತಾಳೆ ಹಾಕ್ತೀರಾ? ವೀರಪ್ಪನ ಮೇಲೆ 302 ಕೇಸು ನಕ್ಸಲರ ಪೊಲೀಸರನ್ನ ಕೊಂದಾಗ ಬೇರೆ ಯಾವ್ದಾದ್ರು ಕೇಸ್ ಆಗತ್ತಾ ಬಂಜಿಗೆರೆ ಅವರೇ? ಅಪರಾಧದ ವ್ಯಾಖ್ಯಾನ ಕಾನೂನಲ್ಲಿ ಒಂದೇ ಅಲ್ವಾ? ಸಮಾಜದಲ್ಲಿ ಕೆಲವು ಸಲ ನಾಗರಿಕ ಹೋರಾಟಗಳನ್ನು ನಡಿಬೇಕಾದ್ರೆ ಯಾವುದೋ ಪಕ್ಷದ ಯಾವುದೋ ಸಂಘಟನೆಯ ಮುಖಂಡರುಗಳು ಕಾನೂನನ್ನು ಉಲ್ಲಂಘಿಸಿ 144 ಸೆಕ್ಷನ್ ಆಗಲಿ ನಿಷೇಧಾಜ್ಞೆಯನ್ನಾಗಲಿ ಉಲ್ಲಂಘಿಸಿ ಯಾವತ್ತೂ ಪ್ರತಿಭಟನೆ ಮಾಡಿಲ್ವಾ? ಅಕಸ್ಮಾತ್ ಆ ಚಳುವಳಿಯಲ್ಲಿ ದೊಂಬಿಗೆ ತಿರುಗಿ ಪೊಲೀಸರ ಮೇಲೆ ಕಲ್ಲೆಸ್ದಿಲ್ವಾ? ಆ ಥರ ಕಲ್ಲೆಸ್ದಿರ್ಬೇಕಾದ್ರೆ ಅಕಸ್ಮಾತ್ ಯಾರೋ ಪೊಲೀಸರು ಸತ್ತು ಹೋಗಿಲ್ವಾ? ಅಕಸ್ಮಾತ್ ಘಟನೆ ನಡೆಯೋದು ಬೇರೆ. ಬಂದೂಕಿನ ನಳಿಕೆಯಿಂದ ನಾವು ಸಮಾನತೆ ತರ್ತೀವಿ, ಕಾಂಗ್ರೂ ಕೋರ್ಟ್ಸ್ಗಳನ್ನು ನಡೆಸ್ತೀವಿ. ಪೊಲೀಸರು ಇಡೀ ಕಾರ್ವಾನ್ ಮೇಲೆ ಏನು ನಡೀತು ಛತ್ತೀಸ್ಗಢದಲ್ಲಿ? ಇಡೀ ಕಾಂಗ್ರೆಸ್ನ ಲೀಡರ್ಶಿಪ್ಪನ್ನು ಕೊಂದು ಹಾಕಿದ್ರು. ಆಂಧ್ರದಲ್ಲಿ ಏನು ನಡೆದಿತ್ತು, ತೆಲಂಗಾಣದಲ್ಲಿ ಏನು ನಡೆದಿತ್ತು? ನಾನು ಸಂಧಾನದ ಮಾತುಕತೆಯ ಬಗ್ಗೆ ಯಾರ್ದೂ ಅಭ್ಯಂತರ ಇರಲಿಕ್ಕಿಲ್ಲ. ಆದರೆ ಒಬ್ಬ ಮುಖ್ಯಮಂತ್ರಿಯ ನಿವಾಸದಲ್ಲಿ ಬಂದು ಶರಣಾಗತಿಯ ಪ್ರಕ್ರಿಯೆಯನ್ನು ನಡೆಸಬೇಕಿತ್ತ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಅದು ಮುಖ್ಯಮಂತ್ರಿಗಳ ಖಾಸಗಿ ನಿವಾಸ ಅಲ್ಲ, ಅದು ಅವರ ಗೃಹ ಕಚೇರಿ. ಆದ್ದರಿಂದ ಗೃಹ ಕಚೇರಿಗೆ ಈ ರೀತಿಯಾದ ರಾಜಕೀಯ ವಿದ್ಯಮಾನಗಳು, ಆಡಳಿತಾತ್ಮಕ ವಿದ್ಯಮಾನಗಳು ಅಲ್ಲಿ ನಡೆಯೋದ್ರಲ್ಲಿ ಅಸಹಜತೆ ಏನೂ ಇಲ್ಲ. ನಿಮಗಿರೋದೆಲ್ಲವೂ ಕೂಡ ಏನು ಅಂದರೆ ಅಸಹನೆ ಇರೋದು ನನಗೆ ಬಹುಶಃ ಅನ್ನಿಸ್ತಾ ಇರೋದು, ಇದರಿಂದ ಸಿದ್ದರಾಮಯ್ಯನವರಿಗೆ ಪೊಲಿಟಿಕಲ್ ಇಮೇಜ್ ಜಾಸ್ತಿ ಆಗುತ್ತೆ ಅಂತನೋ, ಅಥವಾ ಅವರು ಇನ್ನಷ್ಟು ಶಕ್ತಿಶಾಲಿ ಆಗ್ತಾರೆ ರಾಜಕೀಯವಾಗಿ ಅಂತನೋ ಹೊರತು ನಿಮಗೆ ಬೇರೆ ಪಕ್ಷಗಳವರು ಮಾಡಿದಾಗ ಒಂದು ರೀತಿ ಕಾಣುತ್ತೆ ಇದೇ ವಿದ್ಯಮಾನ, ಬೇರೆ ರಾಜ್ಯಗಳಲ್ಲಿ ಇಲ್ಲಿ ಮಾಡಿದಾಗ ಮಾತ್ರ ಒಂದು ರೀತಿ ಕಾಣುತ್ತೆ. ಈಗ ಉದಾಹರಣೆಗೆ ಜಯಪ್ರಕಾಶ್ ನಾರಾಯಣ್ ಇದೇ ನಕ್ಸಲೈಟರನ್ನು ಶರಣಾಗತಿ ಮಾಡಿಸಿದ್ರು. ಆ ರೀತಿ ಶರಣಾಗತಿ ಮಾಡಿಸಿದಾಗ ಯಾರೆದುರಿಗೆ ಮಾಡಿಸಿದ್ರು, ಏನು ಮಾಡಿಸಿದ್ರು ಅಂದ್ರೆ ಅವ್ರೇನು ಪೊಲೀಸ್ ಸ್ಟೇಷನಿಗೆ ಸಬ್ ಇನ್ಸ್ಪೆಕ್ಟರ್ ಹತ್ರ ಕರ್ಕೊಂಡು ಹೋಗಿರಲ್ಲ. ಜಯಪ್ರಕಾಶ್ ನಾರಾಯಣ್ ಥರದ ಒಬ್ಬ ಲೀಡ್ರು, ಅವರು ದೊಡ್ಡ ರಾಜಕೀಯ ನಾಯಕರು ಎದುರುಗಡೆನೇ ಅದನ್ನು ಮಾಡಿಸಿರ್ತಾರೆ. ಹಾಗಿದ್ರೆ ಅವರು ದೇಶದ ಸಾರ್ವಭೌಮತೆಗೆ ಸವಾಲು ಹಾಕಿದ್ದವ್ರನ್ನ ಕರ್ಕೊಂಡು ಹೋಗಿ ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬರಬೇಕು ಅಂತ. ಸರ್, ಈಗ ನನಗೆ ಬಂಜಗೆರೆ ಜಯಪ್ರಕಾಶ್ ಅವರು ಒಬ್ಬ ಪ್ರೊಫೆಸರ್ ಆಗಿ ಸಂಧಾನ ಮಾಡಿ ಅವ್ರನ್ನ ಶರಣಾಗತಿ ಮಾಡಿಸಿದ್ರೆ ನಂದು ಯಾವುದೇ ಅಭ್ಯಂತರ ಇಲ್ಲ. ಅಥವಾ ಈಗ ನೂರ್ ಜುಲ್ಫಿಕರ್, ಸಿರಿಮನೆ ನಾಗರಾಜ್ ಅದನ್ನು ಸಂಧಾನ ಮಾಡಿಸಿದ್ರೆ ಅಭ್ಯಂತರ ಇಲ್ಲ. ಒಬ್ಬ ಚುನಾಯಿತ ಡೆಮೊಕ್ರೆಟಿಕ್ ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸ ಅದು. ನನಗೆ ಯಾಕೆ ಅಸಹನೆ ಇರುತ್ತೆ ಸಿದ್ದರಾಮಯ್ಯನವರ ಬಗ್ಗೆ? ನೀವು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಅಸಹನೆ ಅಂತಕ್ಕಂಥ ಶಬ್ದಗಳನ್ನ ಬಳಕೆ ಮಾಡ್ಲಿಕ್ಕೆ ಚಾಲು ಮಾಡಿದ್ರೆ ಮತ್ತೆ ಸಂವಾದ ಹೆಂಗೆ? ಪತ್ರಕರ್ತ ಆದಂಥವ್ರು ಏನು ಮಾತಾಡೋದಂಗಿಲ್ಲ. ನಿಮಗೆ ಇಲ್ದಿದ್ರೆ ಇದನ್ನ ನೀವು ನಾನು ಸ್ವಾಗತಿಸಲ್ಲ ಅದನ್ನ. ನೀವು ಈಗ ಪೂರ್ವಗ್ರಹಿತವಾಗಿ ಅದನ್ನ ಗ್ರಹಿಸಿದ್ದೀರಾ? ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ನನಗೆ ಪೂರ್ವಾಗ್ರಹಗಳು ಇರ್ತವೆ. ಇದು ಒಬ್ಬ ಮುಖ್ಯಮಂತ್ರಿಯಾಗಿ ಇದು ಸರಿಯಾ ತಪ್ಪ? ಜರ್ನಲಿಸ್ಟ್ ನಾ ಅದನ್ನೇ ಕೇಳ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಎದುರುಗಡೆ ಅವರು ಬಂದು ಶರಣಾಗತಿ ಆಗಿದ್ದಂತಹ ಕ್ರಮ ಪ್ರಜಾಪ್ರಭುತ್ವದ ಯಾವ ನಿಯಮವನ್ನು ಉಲ್ಲಂಘಿಸಿಲ್ಲ, ಕಾರ್ಯಾಂಗದ ಮುಖ್ಯಸ್ಥರ ಯಾವ ಸ್ಥಾನದ ಘನತೆಯನ್ನು ಕಡಿಮೆಗೊಳಿಸಿಲ್ಲ. ಬದಲಾಗಿ ಅವರು ಸಮಾಜಕ್ಕೆ ನೀಡಬೇಕಾಗಿರುವ ಪ್ರಜಾತಾಂತ್ರಿಕ ಚೌಕಟ್ಟಿನ ಒಳಗಡೆ ಇರಿ, ಕಾನೂನನ್ನು ಉಲ್ಲಂಘಿಸಬೇಡಿ ಅಂತ ಅವರು ಸಂವಿಧಾನದ ಪ್ರತಿಗಳನ್ನು ಅವರಿಗೆ ಕೊಟ್ಟು ಅವರಿಗೆ ಒಂದು ರೀತಿಯ ಸಂದೇಶವನ್ನು ಕೊಟ್ಟಿದ್ದಾರೆ. ಒಂದು ಶಾಂತಿಯುತವಾದ ಸಾಮಾಜಿಕ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಅವರು ಸೂಕ್ತವಾದ ಕ್ರಮ ತಗೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.